ಕಬಾಬು. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ ಎಸ್ ಜಿ ರಾವ್ ಹೋಟ್ಲಿಗೆ ತಿರ್ಗಾ ಬಂದಿದ್ದೀವಿ. ಈ ಚಾನಲ್ ಹೋದ್ರೆ ಸಿಕ್ಕಾಪಟ್ಟೆ ಕ್ರೌಡು ಹೆಂಗಿದೆ ಅಂತಂದರೆ ಸ್ವಲ್ಪ ಜನ ವೆಯ್ಟಿಂಗ್ ಕ್ರೌಡು, ಇನ್ನು ಸ್ವಲ್ಪ ಜನ ರೈಟಲ್ಲಿ ನೋಡೋಕೋದ್ರೆ ಊಟ ಎಲ್ಲ ಮಾಡಾದ್ಮೇಲೆ ಟೂತ್ ಪಿಕ್ನ ಇಟ್ಕೊಂಡು ಟೀತ್ನ ಕ್ಲೀನ್ ಮಾಡ್ಕೊತವ್ರೆ. ಸೊ ಅಲ್ಟಿಮೇಟ್ಲಿ ಇಲ್ಲಿ ಮಟನ್ ಊಟ ಸೂಪರಾಗಿ ಸಿಗುತ್ತೆ, ಚಿಕನ್ ಊಟ ಕೂಡ ಚೆನ್ನಾಗಿ ಸಿಗುತ್ತೆ. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದರೆ ರಾಜಾಜಿನಗರ್ ಫಸ್ಟ್ ಬ್ಲಾಕು ವಿದ್ಯಾವರ್ತಕ ಸ್ಕೂಲ್ ಆಪೋಸಿಟಲ್ಲಿ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆ 11 ಗಂಟೆ ತನಕ ಬಿಸಿ ಬಿಸಿ ಪಲಾವು ಮತ್ತು ಚಿಕನ್ ಸ್ಟಾರ್ಟರ್ಸ್ ಮಟನ್ ಸ್ಟಾರ್ಟರ್ಸ್ ಎಲ್ಲ ಸಿಗುತ್ತೆ. ಸೊ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ, ಬನ್ನಿ ಲೆಟ್ಸ್ ಗೋ. ಮುಗಿಸ್ಕೊಂಡು ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಂದಕಿಶೋರ್, ನಾ ಹುಟ್ಟದಾಗಿಂದ ಬರ್ತಾ ಇದ್ದೆ. ನಮ್ಮ ತಾತ, ನಮ್ಮ ತಂದೆ, ನಾನು, ನನ್ನ ಮಗಳು ಇಷ್ಟು ಜನನೂ ಬರ್ತಿದ್ವಿ. 4th ಜನರೇಷನ್ ವರ್ಗೂ ಬರ್ತಾ ಇದೀವಿ. ವಿ ಲೈಕ್ ದಿಸ್ ಸ್ಟೈಲ್ ಆಫ್ ಬಿರಿಯಾನಿ ಅಂಡ್ ಪಲಾವ್ ತಿನ್ನಕ್ ನಾವು ಬೆಳಗ್ಗೆ 5:30 6 o'clock ಹೋಗಿ ತಿಂತಾ ಇದ್ವಿ. ಪಲಾವೇ ಸ್ಪೆಷಲ್. ಇವ್ರದ್ದು ಪಲಾವ್ ತುಂಬಾ ಫೇಮಸ್, ತುಂಬಾ ಸ್ಪೆಷಲ್. ಅಬೌಟ್ 35 ರೂಪೀಸ್ ಇತ್ತು ಅಂತ ನೆನಪು ನನಗೆ. 35 ರೂಪಾಯಿ ಇದ್ದಾಗಿಂದ ಬರ್ತಾ ಇದ್ವಿ. ಹಾಯ್ ಬ್ರೋ, ನಮಸ್ತೆ. ಹಿತೇಶ್ ಗೌಡ ಅಂತ, ಫಸ್ಟ್ ಸ್ಟ್ಯಾಂಡರ್ಡ್. ಈಗ ಕರ್ಮಲೆ ಸ್ಕೂಲ್. ಇವಾಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಿದ್ದೇನೆ. ಬಿರಿಯಾನಿ, ಕಬಾಬು, ಆಮೇಲೆ ಗೋಲಿ ಸೋಡಾ. ಶಿಲ್ಪ ಅಂತ ಸರ್. ನೀವು ಪ್ರೋಗ್ರಾಮ್ ನನ್ನ ಮಗ ನೋಡಿ ನನಗೆ ಹೇಳಿದ್ದು. ಸೊ ನಾನು ಇಲ್ಲಿ ಬಂದಿದ್ದು, ನನ್ನ ಬಸವೇಶ್ ನಗರ, ಬಟ್ ಇಲ್ಲಿ ಗೊತ್ತಿರಲಿಲ್ಲ. ನನ್ನ ಮಗ ಮಾರ್ನಿಂಗ್ ಎದ್ದು TV ಆನ್ ಮಾಡಿದ್ರೆ ಬರೇ ಗೌಡ್ರ ಐಟಮ್ ಏನು ನಾನ್ ವೆಜ್ಜು, ಫುಲ್ ನಾನ್ ವೆಜ್ ಪ್ರೋಗ್ರಾಮ್ಸೇ ನೋಡೋದು. ಈ ಥರ ಯೂಟ್ಯೂಬ್ ಚಾನಲ್ ನೀವು ಮಾಡ್ತೀರಲ್ಲ, ಸೊ ಆ ಪ್ರೋಗ್ರಾಮ್ಸ್ ಜಾಸ್ತಿ ವಾಚ್ ಮಾಡ್ತಾನೆ. ಸೊ ನನ್ನ ಮಗನಿಂದ ಇದು ನನಗೆ ಗೊತ್ತಾಯ್ತು. ನಿಮ್ಮ ದೊಡ್ಡ ಅಭಿಮಾನಿ ಅಂದರೆ ಅವನು. ನಾವೆಲ್ಲರೂ ಫೈಂಡ್ ಔಟ್ ಮಾಡೋಕ್ಕೆ ಮುಂಚೆ ನಿಮ್ಮನ್ನು ಮಾಡ್ದ. ನಾನು ಮಾತಾಡಲೇಬೇಕು ನಿಮ್ಮ ಹತ್ರ ಅಂತ ನಾನು ಹೇಳಿದೆ, ಕೂತ್ಕೋ ಊಟ ಮಾಡೋಣ ಅಂತ. ಅವ್ನು ಕೇಳಿಲ್ಲ. ನೀವು ಎಷ್ಟು ದೂರ ಇದ್ರೂ ಬೇಕಾದ್ರೆ ಕಂಡು ಹಿಡಿದ್ಬಿಡ್ತಾನೆ ಅವನು. ಫುಡ್ ಅಡಿಕ್ಟ್ ಆಗಿದ್ದಾರೆ. ಅಮ್ಮ ಸಖತ್ತಾಗಿರುತ್ತೆ, ಇಲ್ಲಿ ಹೋಗೋಣ. ಅವ್ರು ಹೇಳಿದ್ರೆ ಸಖತ್ತಾಗಿರುತ್ತೆ ಅಮ್ಮ, ನೆಕ್ಸ್ಟ್ ಲೆವೆಲ್ ಅಮ್ಮ, ಹೋಗೋಣ ಅಂತಾನೆ. ತುಂಬ ಚೆನ್ನಾಗಿರುತ್ತೆ ಸರ್ ನಿಮ್ಮ ಪ್ರೋಗ್ರಾಮ್. ಇನ್ನೂ ಇದೇ ಥರ ಮಾಡ್ತಾರೆ. ನಾವು ಟೇಸ್ಟ್ ಮಾಡ್ತೀವಿ ನಿಮ್ಮ ಕಡೆಯಿಂದ. ಒಳ್ಳೊಳ್ಳೆ ಹೋಟೆಲಲ್ಲಿ ಹತ್ರ ಇದ್ರೂ ಗೊತ್ತಾಗೋದಿಲ್ಲ ಒಂದ್ಸಲಿ. ಸೊ ಇವ್ನು ನೋಡಿ ನನಗೆ ಗೊತ್ತಾಯ್ತು, ನಾವು ಇಲ್ಲಿಗೆ ಬಂದ್ವಿ. ನೀವು ಆ ಪ್ರೋಗ್ರಾಮ್ ಮಾಡಿರೋದ್ರಿಂದ. ಬಿಂದು ಅಂತ ಇದು ನಾವು ಚಾಪ್ಸ್ ಎಲ್ಲ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಎಲ್ಲ ಚಪಾತಿ ಇನ್ನೂ ಚೆನ್ನಾಗಿತ್ತು, ಲೈಕ್ ಸಾಫ್ಟ್ ಆಗಿ. ಎಲ್ಲ ಕಡೆ ರಫ್ ಆಗಿರುತ್ತೆ, ಇಲ್ಲಿ ಸಾಫ್ಟ್ ಆಗಿ ಚೆನ್ನಾಗಿತ್ತು. ನೀವು ಹೇಳಿದ್ದೀರಾ ಅನ್ನಕ್ಕೆ ಬಂದ್ರೆ ಇರ್ತೀವಾ. ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಅದು ಪೀಸ್ ಎಲ್ಲ ಜ್ಯೂಸಿ ಆಗಿತ್ತು, ಮತ್ತೆ ಜಾಸ್ತಿ ಹೆವಿ ಅನ್ಸ್ಲಿಲ್ಲ, ಲೈಟ್ ಆಗಿತ್ತು. ನನ್ನ ಹೆಸರು ರಿಷಿತ್ ಗೌಡ. 4th. ಬಿರಿಯಾನಿ, ಮಟನ್ ಬಿರಿಯಾನಿ ಟ್ರೈ ಮಾಡಿದೆ, ಮತ್ತೆ ಕಬಾಬ್ ಟ್ರೈ ಮಾಡಿದೆ. ಕ್ರಿಸ್ಪಿಯಾಗಿ ಮತ್ತೆ ಜ್ಯೂಸಿ ಆಗಿತ್ತು. ಇದು 19 ಅರ್ಧ ಇಯರಿಂದ ನೋಡಿದೆ. ನನ್ನ ತಮ್ಮ ಹೇಳಿದ್ದು ನನಗೆ, ಆಮೇಲಿಂದ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ಹೆಸರು ಶ್ರುತಿ ಸರ್. ನಾನಿಲ್ಲಿ ಬಿರಿಯಾನಿ, ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿದೆ ಸರ್. ಮಟನ್ ಬಿರಿಯಾನಿ, ಲಾಲಿಪ್, ಎನಿವನ್ ಚೆನ್ನಾಗಿದೆ. ತುಂಬ ಇಷ್ಟಪಡೋದು ಎಲ್ಲರೂ ಬಿರಿಯಾನಿನೇ. ತುಂಬ ಜ್ಯೂಸಿ ಆಗಿದೆ ಸರ್. ಬಂದವ್ರು ನೆಕ್ಸ್ಟ್ ಟೈಮ್ ಬಂದೇ ಬರ್ತಾರೆ. ನಮ್ಮ ಮಕ್ಕಳು ಗೇಮ್ ಅಡಿಕ್ಟ್ ಆಗಿಲ್ಲ ಸರ್, ನಿಮ್ಮ ಚಾನಲ್ ಅಡಿಕ್ಟ್ ಆಗಿದ್ದಾರೆ. ಗೇಮ್ ಆಡಬೇಕು ಅಂತ ಕೇಳಲ್ಲ. ನೆಕ್ಸ್ಟ್ ಈವ್ನಿಂಗ್ ಸಂಜೆ ಆದರೆ ಹೋಗೋಣ, ಅಲ್ಲಿ ತೋರಿಸಿದರೆ ಇಲ್ಲಿ ತೋರಿಸಿದರೆ ಹೋಗೋಣ ಅಮ್ಮ, ನೀನು ಒಂದ್ಸಲ ಟ್ರೈ ಮಾಡು, ಮತ್ತೆ ಮತ್ತೆ ಕರ್ಕೊಂಡು ಹೋಗ್ತೀಯ ಅಂತಾರೆ. ನನ್ನ ಮಗ ಅಂತೂ ನಮ್ಮ ಮಗ ಇವರು ಪಾರ್ಟ್ನರ್ಶಿಪ್ಪಲ್ಲಿ ನೋಡ್ತಿರ್ತಾರೆ ನಿಮ್ಮ ಚಾನಲ್. ಮಂಜುನಾಥ್ ಅಂತ 2ನೇ ಸಲ ಬಂದಿದ್ದೀನಿ. ತುಂಬ ಚೆನ್ನಾಗೈತೆ. ಎಲ್ಲ ಸ್ಟಾರ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಸೂಪರಾಗಿದೆ. ಆಮೇಲೆ ಮನೇಲಿ ಮಾಡ್ದಂಗಿದೆ. ಅದಕ್ಕೋಸ್ಕರ ಚಿಕನಲ್ಲಿ ಇದು ಏನಿದು ಪೆಪ್ಪರು ಇದು ಹೊಸದು. ಈಗ ಒಂದು ಗ್ರೀನ್ ಟ್ರೈ ಮಾಡ್ತಾಯಿದ್ದೆ. ಅಲ್ಲ, ಎಲ್ಲರೂ ಬರ್ಬೋದು, ತುಂಬ ಚೆನ್ನಾಗೈತೆ. ನಾನು ನಿಮ್ಮನ್ನು ನೋಡೇ ಬಂದಿತ್ತು. ನನ್ನ ಹೆಸರು ಕಿಟ್ಟಿ ಅಂತ. ಇಲ್ಲಿ ಕೈಮಾ ಚೆನ್ನಾಗಿರುತ್ತೆ, ಬೋಟಿ ಚೆನ್ನಾಗಿರುತ್ತೆ, ಬಿರಿಯಾನಿ ಚೆನ್ನಾಗಿರುತ್ತೆ, ಮತ್ತು ಚಿಕನ್ ಉದಯಗಿರಿ ಅಂತ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಬರ್ತಾ ಇರ್ತೀನಿ. ಮುಂಚೆ ಅಲ್ಲಿ ಹೋಗ್ತಾ ಇದ್ವಿ, ಇನ್ನೊಂದು ಬ್ರ್ಯಾಂಚ್ ಇದೆ ಅಲ್ಲಿ ಪೊಲೀಸ್ ರೋಡಲ್ಲಿ. ಇಲ್ಲಾದ್ಮೇಲೆ ಇಲ್ಲಿ ಬರ್ತೀವಿ. ಬಿರಿಯಾನಿ ಉದಯಗಿರಿ,
ಲತಾ ಅಂತ ಸ್ಟಾರ್ಟಿಂಗ್ ಇದು ಓಪನ್ ಆದಾಗಿಂದನೂ ಟ್ರೈ ಮಾಡ್ತಿದ್ವಿ. ಟೇಸ್ಟ್ ಇಸ್ ರಿಯಲಿ ವೆರಿ ಗುಡ್. ಮರಾಠಿ ಸ್ಟೈಲ್ ಥರನೇ ಇದೆ. ಸೊ ಇಟ್ಸ್ ರಿಯಲಿ ವೆರಿ ನೈಸ್. ಇವನ್ ಅಲ್ಲಿ ಕಾಟನ್ ಪೇಟೆಯಲ್ಲಿ ಇದ್ದಾಗ್ಲೂ ನಾವು ಅದನ್ನು ಟೇಸ್ಟ್ ಮಾಡಿದ್ದು. ಹಾಗಾಗಿ ವೆರೈಟೀಸ್ ಆಫ್ ಇದು ಬೋಟಿ ಫ್ರೈ ಮತ್ತು ಲಾಲಿಪಾಪ್ ಚಿಕನ್ ಕಬಾಬ್ ಮತ್ತು ಮಟನ್ ಫ್ರೈ ಎವ್ರಿಥಿಂಗ್ ಇಸ್ ಫೈನ್. ಮಟನ್ ತರಿಸಿದೀವಿ, ಚಿಕನ್ ತರಿಸಿದೀವಿ. ಮಟನ್ ಅಲ್ಲಿ ಎಷ್ಟೊಂದು ಫೇವ್ರೇಟ್ ಆಗಿರುತ್ತೋ ಅದನ್ನ ಮಾತ್ರ ತರಿಸಿದ್ದೀನಿ. ಅದೇ ತರ ಚಿಕನ್ ಅಲ್ಲಿ ಯಾವ್ದು ಬೇಕೋ ಅದನ್ನ ಮಾತ್ರ ತರಿಸಿದ್ದೀನಿ. ಸೊ ಯೂಶ್ಲಿ ಏನಾರ ತರಿಸಿದೀವಿ ಅಂತಂದ್ರೆ ಹತ್ರ ಬಂದರೆ ಗೊತ್ತಾಗುತ್ತೆ. ಮುದ್ದೆ ಫಸ್ಟ್ ಆ್ಯಕ್ಚುಲಿ ನೋಡ್ಕೊಂಡ್ರೆ ಮುದ್ದೆ ಇದೆ. ಯೂಶ್ಲಿ ನಾವು ಬ್ರೇಕಿಂಗ್ ಶಾರ್ಟ್ಸ್ ಎಲ್ಲ ಹೋಗಿದ್ದೀವಿ ಆಲ್ರೆಡಿ. ಆ್ಯಂಡ್ ಆಲ್ಸೋ ನೋಡೋಕೆ ಚಿಕನ್ ಫ್ರೈ ಒಂಥರ ಸೆಮಿ ಗ್ರೇವಿಯಾಗಿ ಬರುತ್ತೆ. ಪರೋಟಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಮಟನ್ ಪೆಪ್ಪರ್ ಇವ್ರದ್ದು ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರು. ಬಟ್ ಸ್ಪೆಷಲ್ ಅಂತ ಹೇಳೋದು ಇವ್ರದ್ದು ಮಟನ್ ಗ್ರೀನ್ ಗೈಸ್. ಈ ಮಟನ್ ಗ್ರೀನ್ಗೋಸ್ಕರನೇ ತುಂಬ ಜನ ಬರ್ತಾ ಇದ್ದಾರೆ. ಸೆಮಿ ಗ್ರೇವಿಯಾಗಿ ಬರುತ್ತೆ. ಮಟನ್ ಚಾಪ್ಸು ಸೊ ಒಂದಲ್ಲ ಎರಡಲ್ಲ 3-4 ಪೀಸು ಸಾಫ್ಟಾಗಿ ಕೊಟ್ಟಿರ್ತಾರೆ. ನೋಡಿ ಹೆಂಗಿದೆ ಅಂತ ಆ ಚರ್ಬಿ ನೋಡ್ರೇ ಗೊತ್ತಾಗ್ಬಿಡುತ್ತೆ. ಮತ್ತು ನೋಡೋಕೆ ಮಟನ್ ಫ್ರೈ ಅಲ್ಲ ಕುರ್ಮಾ ಥರ ಮುದ್ದೆಗೆ ತರಿಸಿದ್ದೀವಿ. ಆಲ್ಸೋ ಇಲ್ಲಿ ಚಿಕನ್ ಚಾಪ್ಸು, ಮಟನ್ನಲ್ಲಿ ಮಾತ್ರ ಚಾಪ್ಸ್ ಅಲ್ಲ, ಚಿಕನಲ್ಲಿ ಕೂಡ ಚಾಪ್ಸ್ ಸಿಗುತ್ತೆ. ಆಲ್ಸೋ ಲಾಲಿಪಾಪು ಕಬಾಬು ಎಲ್ಲ ಇದೆ. ಸೊ ಕಬಾಬ್ ಆ್ಯಕ್ಚುಲಿ ಫಸ್ಟು ಟ್ರೈ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಸಾಫ್ಟ್ ಆ್ಯಂಡ್ ಜ್ಯೂಸಿಸ್ ಕಬಾಬು. ಒಳ್ಳೆ ಗರಿಗರಿ ಆದಂಥ ಕಬಾಬು. ಯೂಶ್ವಲಿ ನಾನು ಜಾಸ್ತಿ ಕಬಾಬ್ ಇಲ್ಲಿ ಟ್ರೈ ಮಾಡಿಲ್ಲ, ಬೇರೆ ಬೇರೆ ಐಟಮ್ಸ್ ಟ್ರೈ ಮಾಡಿದ್ದೀನಿ. ಬಟ್ ಗರಿಗರಿ ಆದಂಥ ಕಬಾಬಲ್ಲೂ ಕೂಡ ಸೂಪರ್ ಆಗಿರುತ್ತೆ ಅಂತಲೇ ಹೇಳಬೇಕು. ಸರಿ ಮುದ್ದೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮುದ್ದೆಗೆ ಮಟನ್ ಕುರ್ಮಾ ಅನ್ನೋದು ಕಾಂಬಿನೇಷನ್ ಅಲ್ವಾ. ಸೊ ಕಾಂಬಿನೇಷನ್ ಜೊತೆಗೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆಗೆ ಆ ಮಟನ್ ಕುರ್ಮಾ ಸಾಫ್ಟಾಗಿದೆ. ಮುದ್ದೆಗೆ ಸೂಪರ್. ರಾಗಿ ಮುದ್ದೆನೂ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಅಂತಲೇ ಹೇಳಬೇಕು. ಆ್ಯಂಡ್ ಆಲ್ಸೋ ಇಲ್ಲಿ ಪೀಸಸ್ ಎಲ್ಲ ನೀವು ನೋಡ್ತಿದ್ದೀರಾ ಸಿಕ್ಕಾಪಟ್ಟೆ ಸಾಫ್ಟು. ನೋಡಿ ಒಂದು 15 ನಿಮಿಷ ಆದರೂ ಕೂಡ ಸಾಫ್ಟಾಗಿರುತ್ತೆ. ಒಳ್ಳೆ ಪೀಸಸ್ ಹಾಕಿರ್ತಾರೆ. ಫ್ಲವರ್ ಇದ್ದಂಗೆ ಇರುತ್ತೆ ಅಂತಲೇ ಹೇಳಬೇಕು. ಮಟನ್ ಅಲ್ಲಿ ಚಾಪ್ಸು ಕೂಡ ಈ ಫ್ಯಾಟಿ ಪೀಸಸ್, ನಾನು ಅದೇ ಲಿವರ್ ಎಲ್ಲ ತಿಂತಾಯಿದ್ದೆ. ಬಟ್ ಅದು ಮಟನ್ ಚಾಪ್ಸೇ ಒಂಥರ ಗ್ರೇವಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್, ಸಿಕ್ಕಾಪಟ್ಟೆ ಸಾಫ್ಟು ಪಾ. ನೆಕ್ಸ್ಟ್ ಲೆವೆಲ್ ಆಗಿದೆ. ಚಿಕನ್ ಫ್ರೈನೂ ಕೂಡ ಟ್ರೈ ಮಾಡೋಣ. ಚಿಕನ್ ಫ್ರೈ ಆ್ಯಕ್ಚುಲಿ ನೋಡಿದ್ರೆ ಸೆಮಿ ಗ್ರೇವಿಯಾಗಿ ಬರುತ್ತೆ. ನೋಡಿ ಪೀಸಸ್ ಅಂತ ಎಲ್ಲದರಲ್ಲೂ ಸಾಫ್ಟು. ವೈಟಿಶ್ ಮೀಟ್ ನಿಮ್ಗೆ ಕಾಣಬೇಕು ನೋಡಿ ಹೆಂಗಿದೆ ಅಂತ. ಲೈಟಾಗಿ ಡಿಪ್ ಮಾಡಿಕೊಂಡು ಒಂದು ಬೈಟ್. ಅಲ್ಟಿಮೇಟ್ ಆಗಿದೆ. ಬಟ್ ನಮ್ಮ ಪರ್ಸನಲ್ ಫೇವ್ರೇಟು ಮಟನ್ ಇಲ್ಲಿದೆ ನೋಡಿ. ಏನು ಸಾಫ್ಟಾಗಿರುತ್ತೆ ಅಂತಂದರೆ ನಲ್ಲಿ ಪೀಸಲ್ಲೇ ನೋಡಿ ಜಸ್ಟಿಗೆ ಇಷ್ಟೇ ಇದನ್ನು ತಗೊಂಡು ಹೀಗೆ ಪೆಪ್ಪರ್ ಮಸಾಲ ಹೆಚ್ಚು ಹಾಕಿದ್ದಾರೆ. ಕೈ ಫುಲ್ ಅದೇ ಮಸಾಲ ಅಂತಲೇ ಹೇಳಬೇಕು. ಮೀಟ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಮಸಾಲನೂ ಕೂಡ ಚೆನ್ನಾಗಿರುತ್ತೆ. ಬಟ್ ಇವಾಗ ಸ್ಪೆಷಲ್ಲು ಮಟನ್ ಗ್ರೀನ್ ಅಂತ ಕೊಟ್ಟಿದ್ದಾರಲ್ಲ, ಸ್ಪೆಷಲ್ ಐಟಮ್ಗಳಿವೆ ನೋಡಿ. ಗ್ರೇವಿ ನೋಡಿದ್ರೆ ಒಂಥರ ಖುಷಿ ಆಗ್ತಾಯಿದೆ. ಏನೋ ಗಿಡ್ಲಿಕ್ಕಿತ್ತಂಗೆ ತಿಂತಾ ಇರ್ಬೋದು ಅನ್ಸುತ್ತೆ. ಸಾಫ್ಟು, ಇಷ್ಟೇ ಸಾಫ್ಟು. ಫಿಂಗರ್ ಲಿಕ್ಕಿಂಗ್ ಗುಡ್ಡು ಒಂದೇ ಮಾತ್ರ ಹೇಳ್ಬೇಕಂದ್ರೆ ಫಿಂಗರ್ ಲಿಕ್ಕಿಂಗ್ ಗುಡ್ಡು ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಐಟಮು ಸಕ್ಕತ್ತಾಗಿದೆ. ಲಾಲಿಪಾಪ್ ಲಾಸ್ಟ್ ಟ್ರೈ ಮಾಡಿದ್ವಿ, ಅದೇ ಥರ ಟ್ರೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಪೀಸಸ್ಸು ಅಷ್ಟೇ ನೋಡಿ. ಪೀಸು ರೈಸು ಮುಚ್ಚಿ ಒಂದು ಸ್ವಲ್ಪ ಪೆಪ್ಪರ್ದು ಮಸಾಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡು ಲೈಟಾಗಿ ಇಟ್ಟು ಎಲ್ಲ ಜೊತೆಗೆ ಒಂದು ಬೈಟಾಗಿ ಹೋದರೆ ಹೇಗಿರುತ್ತೆ. ಸೂಪರ್, ಒಳ್ಳೆ ಕಾಂಬಿನೇಷನ್ ಊಟ. ಬೆಳಗ್ಗೆ ಬ್ರೇಕ್ಫಾಸ್ಟು ಅಥವಾ ಮಧ್ಯಾಹ್ನ ಲಂಚು ಅಥವಾ ಡಿನ್ನರು ಯಾವ ಟೈಮಲ್ಲಿ ಬಂದರೂ ನೋಡ್ಕೊಳ್ಳಿ ಈ ಥರ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ನಮ್ಮ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಒಂದು ರಾಜಾಜಿನಗರ ಒಂದು ಒಳ್ಳೆ ನಾಟಿ ಸ್ಟೈಲ್ ಒಂಥರ ಸೂಪರಾಗಿ ನಾನ್ ವೆಜ್ಜು ಅಲ್ಲಿ ಚಿಕನ್ ಮಟನ್ ಸಕಾಲಾಗಿ ಮಾಡಿ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲೈಕನ್ನು ಪ್ರೆಸ್ಕೊಂಡು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನನ್ನ ಚಾನಲ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ದೀನಿ ದಿನೇಶ್, ಡೂ ವಾಟ್ ಇಲ್ಲ. ಬಾಯ್.